ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಆ ಒಂದು ನ್ಯೂಸು ತುಂಬಾನೇ ಚರ್ಚೆ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಯಾ? ನಾನೊಂದು ಬಿಗ್ ಬಾಸ್ ರಿವ್ಯೂವರ್ ಆಗಿ ನಾನು ಒಂದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಬ್ರು ನಿಮ್ ಸೀಸನ್ ಅಲ್ಲಿ ವಿನ್ ಆಗಿ ಸೂಪರ್ ಡೂಪರ್ ಆಗಿ ಸಕ್ಸಸ್ ಆಗಿ ಒಂದು ಮೂವಿ ಗಿವಿ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಸೂಪರು ಗುರು, ನೀನು ಆಲ್ ದ ಬೆಸ್ಟ್, ನೀವು ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ. ಆದ್ರೆ ಅವರಿಗೆ ನೆಗೆಟಿವ್ ಮಾಡುವಂತ ಮಾತುಗಳನ್ನ ಆಡ್ಬೋದು ಬೇಡ. ಅದ್ ಯಾರಾದ್ರೂ ಆಗಿರ್ಲಿ. ಇಂಟರ್ವ್ಯೂಗಳಲ್ಲಿ ನೆಗೆಟಿವ್ ಮಾತಾಡೋದ್ರಿಂದ ಅದು ಕೊನೆಗೆ ನಿಮಗೆ ಬಂದು ಆಯ್ತಾ ಆಪ್ ಆಗುತ್ತೆ ಅನ್ನೋದನ್ನ ನಾನು ಹೇಳಕ್ ಹೊರಟಿದ್ದೀನಿ. ಓಕೆ, ಇದೇನ್ ವಿಷಯಪ್ಪ ಅಂತಂದ್ರೆ ನಾನು ಹಿಂಗೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇದ್ದೆ. ಸ್ಕ್ರೋಲ್ ಮಾಡ್ತಿದ್ದಾಗ ನಮ್ಮ ರಕ್ಷಿತಾ ಅವರು ಒಂದು ಏನೋ ಸ್ಯಾರಿ ಸೇಲಿಗೆ ಹೋಗಿದ್ದಾರೆ. ಅಂದ್ರೆ ಸೀರೆಗಳ ಒಂದು ಸೇಲಿಗೆ ನಮ್ಮ ರಕ್ಷಿತಾ ಅವರು ಚೀಫ್ ಗೆಸ್ಟ್ ಆಗಿ ಹೋಗಿದ್ದಾರೆ. ಹೋಗಿ ಅಲ್ಲಿ ನ್ಯೂಸ್ ಅವರು, ಕೆಲವಷ್ಟು ಯೂಟ್ಯೂಬ್ ಚಾನಲ್ ಅವರು ಮೈಕ್ ಹಿಡಿದ್ಬಿಟ್ಟು ರಕ್ಷಿತಾ ಅವರೇ, ನಿಮ್ ಬಗ್ಗೆ ಈ ತರ ಒಂದು ನ್ಯೂಸ್ ಇದೆ, ಏನ್ ನ್ಯೂಸು ಅಂತ ಕೇಳ್ತಿದ್ದಂಕನೆ ರಕ್ಷಿತಾ ಹೇಳಿದ್ ಒಂದೇ ಮಾತು ರೀ, ನೀವು ಸತ್ಯ ಗೊತ್ತಿಲ್ದೇನೆ ಆ ವಿಷಯನ ಒಂದು ದೊಡ್ಡದು ಮಾಡಿ ಟ್ರೆಂಡ್ ಮಾಡ್ಬಿಡ್ತೀರಾ. ಸತ್ಯ ಏನಂತ ನಿಮಗೆ ಗೊತ್ತಿದೀಯಾ ಅಂತ ಒಂದೇ ಒಂದು ಕ್ವಶನ್ ಕೇಳಿದ್ಲು ರೀ. ಆಯ್ತಾ? ನ್ಯೂಸ್ ಅವರಿಗೆ ಯಾರ್ಯಾರು ಮೈಕ್ ಅಂತ ತಗೊಂಬಂದ್ ಮುಂದ್ ಕಿಡಿದ್ರು ಅವ್ರೆಲ್ಲರಿಗೂ ಬಾಯಿ ಮುಚ್ಚಿದ್ಲು ಅಂತಾನೆ ಹೇಳ್ಬೋದು. ಆಯ್ತಾ? ಒಂದೇ ಒಂದು, ನಿಮಗೆ ಸತ್ಯ ಏನ್ ಗೊತ್ತಾ? ಅದಕ್ಕೆ ಹೇಳೋದು ನಾನು, ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲವೂ ಕೂಡ ಸತ್ಯ ಅಲ್ಲ. ಓಕೆ, ಏನಪ್ಪ ವಿಷಯ ಅಂತಂದ್ರೆ, ರೀಸೆಂಟ್ ಆಗಿ ನಮ್ಮ ಜಾನ್ವಿ ಅವರು, ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಜಾನ್ವಿ ಅವರು ಅದೇ ರೀತಿ ಜೆಡಿಎಸ್ ಪಕ್ಷದಲ್ಲಿ ಈಗ ಸೇರ್ಪಡೆಯಾಗಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಜಾನ್ವಿ ಅವರು ರೀಸೆಂಟ್ ಆಗಿ ಕೊಟ್ಟಂತ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳ್ತಾರೆ, ಅಂದ್ರೆ ಗಿಲ್ಲಿನ ಪಾಯಿಂಟ್ ಔಟ್ ಮಾಡಿ ಜಾನ್ವಿ ಹೇಳಿದ್ದು ಅನ್ನೋದು ಅದು ಎಲ್ಲರಿಗೂ ಗೊತ್ತಾಯ್ತು. ನಾನು ಆಮೇಲೆ ಹೋಗಿ ನೋಡ್ದೆ ಆ ಇಂಟರ್ವ್ಯೂನ. ಅಂದ್ರೆ ಅಲ್ಲಿ ಜಾನ್ವಿ ಅವರು ಹೇಳ್ತಿರೋದು ಗಿಲ್ಲಿನ ಪಾಯಿಂಟ್ ಔಟ್ ಮಾಡಿ, ಅಂದ್ರೆ ರಕ್ಷಿತನ್ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಚೆನ್ನಾಗಿದ್ದ ಗಿಲ್ಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ರಕ್ಷಿತಾ ಅವರ ಫೋನ್ನೇ ಅಟೆಂಡ್ ಮಾಡ್ತಾ ಇಲ್ಲ, ಫೋನ್ನೇ ಫಿಕ್ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಿದ್ದಾನೆ ಅನ್ನೋ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ರು. ಅಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರ ಜೊತೆಯೂ ಕೂಡ ಗಿಲ್ಲಿ ಆಯ್ತಾ ಟಚ್ ಅಲ್ಲಿ ಇಲ್ಲ, ಅಂದ್ರೆ ಅದನ್ನ ಬೇರೆ ತರ ಪೋಟ್ರೆ ಮಾಡ್ತಿದ್ರೆ ಜಾನ್ವಿ ಅವರು. ಅರ್ಥ ಆಯ್ತಾ? ಬೇರೆ ತರ ಪೋಟ್ರೆ ಮಾಡ್ತಿದ್ದಾರೆ. ಅಂದ್ರೆ ಗಿಲ್ಲಿಗೆ ಬಿಗ್ ಬಾಸ್ ವಿನ್ ಆದ್ಮೇಲೆ ಅಹಂಕಾರ ಬಂದಿದೆ, ಗಿಲ್ಲಿ ಯೂಸ್ ಮಾಡ್ಕೊಂಡ ರಕ್ಷಿತನ್ನ, ಬಿಗ್ ಬಾಸ್ ಮನೇಲಿ ರಕ್ಷಿತಾ ಬೇಕಿತ್ತು, ಬಿಗ್ ಬಾಸ್ ಹೊರಗಡೆ ರಕ್ಷಿತಾ ಬೇಡ, ಇಗ್ನೋರ್ ಮಾಡ್ತಿದ್ದಾನೆ, ಫೋನ್ ನ ಪಿಕ್ ಮಾಡ್ತಿಲ್ಲ ಅನ್ನೋದನ್ನ ಪೋಟ್ರೆ ಮಾಡಕ್ಕೆ ಜಾನ್ವಿ ಅವರು ಹೋದ್ರು. ಬಟ್ ಇಲ್ಲಿ ರಕ್ಷಿತನ್ ಒಂದು ಒಳ್ಳೆ ಗುಣನ ನಾನು ಭಾರಿ ಅಪ್ರಿಶಿಯೇಟ್ ಮಾಡ್ತೀನಿ. ಕಂಡ್ರೆ ರಕ್ಷಿತಾ ಹೆಂಗೆ ಅಂದ್ರೆ, ಒಂದು ಸರಿ ಅವಳ ಫ್ರೆಂಡ್ ಅಂತೇಳಿ ಮನಸ್ಸು ಮುಟ್ಕೊಂಡು ಇವ್ರು ನನ್ನ ಫ್ರೆಂಡ್ ಗುರು, ಇವ್ರು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡ್ಬಿಟ್ಲು ಅಂದ್ರೆ ಅವ್ರನ್ನ ಎಲ್ಲೂ ಕೂಡ ಬಿಟ್ಕೊಡಲ್ಲ. ಅವಳು ಎಲ್ಲೂ ಕೂಡ ಬಿಟ್ಕೊಡಲ್ಲ. ಅದ್ ನನಗೆ ತುಂಬಾ ಇಷ್ಟ. ಆಯ್ತಾ? ಅವಳು ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂತಂದ್ರೆ, ರಕ್ಷಿತಾ ನೋಡಿ, ಏನು ನೀವು ಟ್ರೆಂಡ್ ಮಾಡ್ತಿದ್ದೀರಲ್ವಾ ವಿಷಯ, ಅದು ಸತ್ಯ ಅಲ್ಲ, ಅದ್ರದ್ದು ರಿಯಾಲಿಟಿ ನಿಮಗೆ ಗೊತ್ತಿಲ್ಲ. ಅವ್ರು ಯಾರೋ ಒಬ್ರು ಹೇಳಿದ್ರು, ನೀವು ಅದನ್ನ ಟ್ರೆಂಡ್ ಮಾಡಿದ್ರಿ, ಈಗ ಬಂದು ನನ್ನ ಹತ್ರ ಕ್ವಶನ್ ಕೇಳ್ತಿದ್ದೀರಾ. ಆಯ್ತಾ? ಅದ್ ಗೊತ್ತಾ ನಿಮಗೆ ಸತ್ಯ ಏನು ಅನ್ನೋದು ಅಂತ ರಕ್ಷಿತಾ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ಲು. ಅಂದ್ರೆ ರಕ್ಷಿತಾ ತುಂಬಾ ಒಳ್ಳೆ ರೀತಿ ಕೌಂಟರ್ ಕೊಟ್ಟು ಅಂತಾನೆ ಹೇಳ್ಬೋದು ಜಾನ್ವಿಗೆ. ಯಾಕೆಂದ್ರೆ ಗಿಲ್ಲಿನ ನೆಗೆಟಿವ್ ಮಾಡಕ್ಕೋಸ್ಕರವಾಗಿ ಯಾರೆಲ್ಲ ಏನೇನೆಲ್ಲ ಹೇಳ್ತಾರೆ, ಆದ್ರೆ ರಕ್ಷಿತಾ ಮಾತ್ರ ಗಿಲ್ಲಿನ ಎಲ್ಲೂ ಕೂಡ ಬಿಟ್ಕೊಡ್ದಂಗೆ, ನಿಮ್ಗೆ ಗೊತ್ತಾ ಸತ್ಯ, ಮೈಕ್ ಹಿಡ್ದವ್ರಿಗೆ ಕೇಳಿದವಳು, ನಿಮಗೆ ಗೊತ್ತಾ ಸತ್ಯ, ನಾನು ಮತ್ತು ಗಿಲ್ಲಿ ನಾವು ಚೆನ್ನಾಗೇ ಇದ್ದೀವಿ, ನಾನು ಗಿಲ್ಲಿ ಹತ್ರ ಮಾತಾಡ್ತಾ ಇದ್ದೀನಿ, ನನ್ನ ಫೋನ್ ರಿಸೀವ್ ಮಾಡ್ತಾರೆ ಗಿಲ್ಲಿ, ನನ್ನ ಹತ್ರ ಮಾತಾಡ್ತಾರೆ ಗಿಲ್ಲಿ ಅವರು. ಅದೇ ರೀತಿ ರಘು ಆಗಿರ್ಬೋದು, ಮಾಳೋ ಅವರು ಆಗಿರ್ಬೋದು, ಅದೇ ರೀತಿ ಸೂರಜ್ ಆಗಿರ್ಬೋದು, ನಾನು ಬಿಗ್ ಬಾಸಿನ ಎಲ್ಲಾ ಅನೇಕ ಕಂಟೆಸ್ಟೆಂಟ್ಗಳ ಜೊತೆಗೆ ನಾನು ಟಚ್ ಅಲ್ಲಿ ಇದ್ದೀನಿ, ಗಿಲ್ಲಿ ನನ್ನ ಹತ್ರ ಮಾತಾಡ್ತಾರೆ, ನಾನು ಅವ್ರ ಸಿನಿಮಾಗೆ ಫೋನ್ ಮಾಡಿ ವಿಶ್ ಮಾಡಿದ್ದೀನಿ ಗಿಲ್ಲಿಗೆ, ಅವ್ರ ಹುಟ್ಟುಹಬ್ಬಕ್ಕೂ ಕೂಡ ನಾನು ಫೋನ್ ಮಾಡಿ ವಿಶ್ ಮಾಡಿದ್ದೀನಿ, ನನ್ನ ಫೋನನ್ನ ಗಿಲ್ಲಿ ಅವರು ರಿಸೀವ್ ಮಾಡ್ತಾರೆ, ನಾನು ಮಾತಾಡ್ತೀನಿ ಅವ್ರ ಹತ್ರ, ನನ್ನ ಮತ್ತು ಗಿಲ್ಲಿಯ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಚೆನ್ನಾಗಿದೆ, ಅದ್ರ ಬಗ್ಗೆ ಇವ್ರಿಗೆ ಏನ್ ಗೊತ್ತು, ನಾನು ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನನ್ನ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಸೂಪರ್ ಆಗಿದೆ,
ಸರಿಯಾ? ನೀವು ಯಾರೋ ಏನೋ ತಿಳ್ಕೊಂಡು ನೀವೊಂದು ಕಮೆಂಟ್ ಹಾಕಿದ್ರಿ, ಇಲ್ಲ ನೀವೇನೋ ಒಂದು ಆಯ್ತಾ ಸ್ಟೇಟ್ಮೆಂಟ್ ಕೊಟ್ರಿ ಅಂತಂದ್ರೆ ಅದು ಸತ್ಯ ಆಗಲ್ಲ. ನನಗ್ ಗೊತ್ತಿದೆ ಸತ್ಯ. ನನ್ನಾಗಿಲ್ಲಿಯ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್ ಅನ್ನೋದನ್ನ ರಕ್ಷಿತಾ ಹೇಳಿದ್ಲು. ಇಲ್ಲಿ ನಾನು ಸೋಕಾಲ್ಡ್ ತುಂಬಾ ಜನಕ್ಕೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಮಾಡಕ್ಕೆ ಅಂತಾನೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಗಿಲ್ಲಿಗೆ ಬಿಗ್ ಬಾಸ್ ನೋಡ ಸೀಸನ್ 12 ವಿನ್ ಆದ್ಮೇಲೆ ಅವನಿಗೆ ಅಹಂಕಾರ ಬಂತು, ಅವ್ನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಜೊತೆ ಯಾರ ಜೊತೆನೂ ಟಚ್ ಅಲ್ಲಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳೋರಿಗೆ ನಾನು ಒಂದೇ ಮಾತು ಹೇಳೋದು, ರಕ್ಷಿತಾ ಕೊಟ್ಟಂತ ಒಂದು ಆನ್ಸರ್ ಅದು ಕರೆಕ್ಟ್ ಇದೆ. ನಿಜವಾಗ್ಲೂ ರಕ್ಷಿತಾ ರಾಕು, ಜಾನ್ವಿ ಶಾಕ್ ಅಂತಾನೆ ಹೇಳ್ಬೋದು ನಿಜವಾಗ್ಲು. ಅಂದ್ರೆ ಗಿಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ದಾನೆ, ನಮ್ಮ ಜೊತೆ ಫೋನ್ ಮಾಡ್ತಾನೆ, ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಗಿಲ್ಲಿ ಬಗ್ಗೆ ಯಾರ್ಯಾರೆಲ್ಲ ಏನೇನೋ ವಿಷಯಗಳು ನಬ್ಬಿಸ್ತಿದಾರಲ್ಲ ಯಾವುದು ಕೂಡ ನಿಜ ಅಲ್ಲ. ಅವನ ಪಾಡಿಗೆ ಗಿಲ್ಲಿ ಅವನ ಪಾಡಿ ಬಿಗ್ ಬಾಸ್ ಮುಗ್ದಾದ ನಂತರ ಅವನ ಪಾಡಿಗೆ ಅವನು ವರ್ಕ್ ಮಾಡ್ಕೊಂಡು ಮೂವಿ ಗಿವಿ ಶೋಗಳು ಮಾಡ್ಕೊಂಡು ಆರಾಮಾಗಿದ್ದಾನೆ. ಈಗ ನೋಡ್ರಿ, ನಾನ್ ಪ್ರೀತಿಯಿಂದ ಒಬ್ರನ್ನ ಮಾತಾಡ್ಸಿದ್ರೆ ಆ ಕಡೆಯಿಂದ ಪ್ರೀತಿಯಿಂದ ಅವ್ರು ಮಾತಾಡಿಸ್ತಾರೆ. ಈಗ ಗಿಲ್ಲಿ ರಕ್ಷಿತನ ಹತ್ರ ಮಾತಾಡ್ತಿಲ್ವಾ, ಕಾವಿನ ಹತ್ರ ಮಾತಾಡ್ತಿಲ್ವಾ? ಅಂದ್ರೆ ಗಿಲ್ಲಿಗೆ ಯಾರು ಪ್ರೀತಿ ತೋರಿಸ್ತಾರೆ ಖಂಡಿತವಾಗ್ಲೂ ಅವರು ಅದನ್ನ ವಾಪಸ್ ಕೊಟ್ಟೆ ಕೊಡ್ತಾರೆ. ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ನೀವ್ ಹೆಂಗ್ ಮಾತಾಡಿಸ್ತೀರ ಅದ್ರ ಮೇಲೆ ಆಯ್ತಾ. ನಿಜವಾಗ್ಲೂ ಕಾವ್ಯ ಮತ್ತು ಗಿಲ್ಲಿಯ ಒಂದು ಫ್ರೆಂಡ್ಶಿಪ್ ಹೇಗಿದೆಯೋ ಅದೇ ರೀತಿ ರಕ್ಷಿತಾ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್, ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತೀನಿ. ಯಾಕೆಂದ್ರೆ ಎಲ್ಲೂ ಕೂಡ ರಕ್ಷಿತಾ ಗಿಲ್ಲಿನ ಬಿಟ್ಕೊಡಲ್ಲ, ತುಂಬಾ ಚೆನ್ನಾಗಿ ಟಾಂಗ್ ಕೊಟ್ಲು. ಅಂದ್ರೆ ಗಿಲ್ಲಿ ನನ್ನ ಫ್ರೆಂಡ್ಶಿಪ್ ಫಾರ್ ಎವರ್, ನಮ್ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಅದನ್ನ ಯಾರು ಕೂಡ ದೂರ ಮಾಡಕ್ಕಾಗಲ್ಲ ಅನ್ನೋದನ್ನು ಕೂಡ ಸೂಪರ್ ಆಗಿ ಹೇಳಿದ್ಲು. ನಾನು ಇಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಏನ್ ಗೊತ್ತಾ, ಕಾವ್ಯ ಮತ್ತು ಗಿಲ್ಲಿ ಅವರ ಫ್ರೆಂಡ್ಶಿಪ್, ಅವ್ರ ಫೋನಲ್ಲಿ ಮಾತಾಡ್ತಾರೆ, ಕಷ್ಟ ಸುಖ ಹಂಚ್ಕೊಂತಾರೆ, ಮುಗೀತು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನನಗೆ ಫೋನ್ ಮಾಡ್ತಾರೆ ಅಂತ ದಿನ ಕಾವ್ಯ ಹೇಳ್ಕೊಂಡು ಓಡಾಡಕ್ಕಾಗಲ್ಲ. ಅದೇ ರೀತಿ ರಕ್ಷಿತನೂ ಕೂಡ ಗಿಲ್ಲಿಯವರ ಯೋಗಕ್ಷೇಮ ತಿಳ್ಕೊಂತಾರೆ. ಅವರಿಬ್ರು ಏನ್ ಮಾತಾಡ್ಬೇಕು ಮಾತಾಡ್ತಾರೆ, ಒಂದು ಫ್ರೆಂಡ್ಶಿಪ್ ಅಲ್ಲಿ ಏನ್ ಮಾತಾಡ್ಬೇಕು ಮಾತಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಅಯ್ಯೋ ಗಿಲ್ಲಿ ದಿನ ನನಗೆ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಹೇಳ್ಕೊಂಡು ಓಡಾಡಕ್ಕಾಗಲ್ಲ. ಒಂದ್ ಸ್ಪೇಸ್ ಇದೆ. ಒಂದ್ ನೋಡಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅಂತಂದ್ರೆ ಅವ್ರನ್ನ ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತಲ್ಲ, ಅವ್ರಿಗೊಂದು ಪ್ರೈವೇಟ್ ಲೈಫ್ ಇದೆ, ಅವ್ರ ಪರ್ಸನಲ್ ಲೈಫ್ ಇದೆ. ಆ ಲೈಫ್ ಒಳಗಡೆ ನಾವು ಹೋಗಿ ಮಾತಾಡೋದು ತುಂಬಾ ತಪ್ಪು, ತುಂಬಾ ತಪ್ಪು. ಅವ್ರವ್ರ ಫ್ರೆಂಡ್ಶಿಪ್ ಅವ್ರು ಯಾರ ಹತ್ರ ಮಾಡ್ಬೇಕು, ಯಾರ ಹತ್ರ ಮಾತಾಡ್ಬೇಕು, ಯಾರ ಹತ್ರ ಮಾತಾಡ್ಬೋದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆಯಾಗಿ ಜಾನ್ವಿಗೆ ನಿಜವಾಗ್ಲೂ ಕೂಡ ಒಳ್ಳೆ ಆಪಿಟ್ರು ಅಂತಾನೆ ಹೇಳ್ಬೋದು ರಕ್ಷಿತಾ. ನಿಜವಾಗ್ಲೂ ರಕ್ಷಿತಾ ರಾಕು, ಜಾನ್ವಿ ಶಾಕು. ಗಿಲ್ಲಿನ ಎಲ್ಲೂ ಕೂಡ ರಕ್ಷಿತಾ ಬಿಟ್ಕೊಡಲ್ಲ. ಗಿಲ್ಲಿ ಮತ್ತು ರಕ್ಷಿತಾ ಫ್ರೆಂಡ್ಶಿಪ್ ನಿಜವಾಗ್ಲೂ ಫಾರ್ ಎವರ್ ಅಂತೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಶಿಪ್. ಇನ್ನೊಂದು, ಗಿಲ್ಲಿನ ನೆಗೆಟಿವ್ ಮಾಡೋರಿಗೆ, ಗಿಲ್ಲಿನ ಒಂದು ಪ್ರೇಮ್ ಮಾಡೋರಿಗೆ ನಾನು ಒಂದೇ ವಿಷಯ ಹೇಳೋದು, ನೀವು ಗಿಲ್ಲಿಯ ಯಶಸ್ಸನ್ನ ಸಹಿಸಕ್ಕಾಗ್ದೇನೆ ನೆಗೆಟಿವ್ ಮಾಡ್ಬೋದು, ಬಟ್ ಒಂದು ತಿಳ್ಕೊಳ್ಳಿ, ನೀವು ನೆಗೆಟಿವ್ ಮಾಡ್ದಂಗೆ ಗಿಲ್ಲಿಯ ಒಂದು ಯಶಸ್ಸು ಖಂಡಿತವಾಗ್ಲೂ ಅದು ಮೇಲೆ ಹೋಗ್ತಾ ಇದೆ. ಅವರು ಆ ಒಂದು ಏನಿದೆ ಲೆವೆಲ್ ಗಿಲ್ಲಿದು ಚೇಂಜ್ ಆಗ್ತಾ ಇದೆ ಅಂತೀನಿ. ರಕ್ಷಿತಾ ಗಿಲ್ಲಿ ಇವರ ಫ್ರೆಂಡ್ಶಿಪ್ ಸೂಪರ್ ಆಗಿದೆ. ರಕ್ಷಿತಾ ಯಾವಾಗ್ಲೂ ಗಿಲ್ಲಿಗೋಸ್ಕರವಾಗಿ ಸ್ಟ್ಯಾಂಡ್ ತಗೊಳೋದಿದೆಯಲ್ಲ, ಅದಕ್ಕೆ ನನಗೆ ತುಂಬಾ ಇಷ್ಟ. ಯಾವಾಗ ನೋಡಿದ್ರು ಗಿಲ್ಲಿ ಬಗ್ಗೆ ಯಾರೇ ನೆಗೆಟಿವ್ ಮಾಡಿದ್ರು ಸ್ಟ್ಯಾಂಡ್ ತಗೊಂತಾಳೆ ರಕ್ಷಿತಾ. ಅದನ್ನೇ ಒಂದು ಫ್ರೆಂಡ್ಶಿಪ್ ಅನ್ನೋದು, ಒಂದು ಪ್ಯೂರ್ ಫ್ರೆಂಡ್ಶಿಪ್. ನಾನದೇ ಹೇಳೋದು, ಗಿಲ್ಲಿ ರಕ್ಷಿತಾ ಮಧ್ಯ ಆಯ್ತಾ ಆ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ. ಗಿಲ್ಲಿಗೆ ಏನೇ ಒಂದು ನೆಗೆಟಿವ್ ಆದ್ರೂ ರಕ್ಷಿತಾ ಖಂಡಿತವಾಗ್ಲೂ ಅದಕ್ಕೊಳ್ಳೆ ಟಾಂಗ್ ಕೊಡ್ತಾಳೆ, ಆಗಲ್ಲ ಗಿಲ್ಲಿ ಅನ್ನೋದನ್ನ ಎಲ್ಲ ಕಡೆ ಹೇಳ್ತಾಳೆ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.